ಅತಿ ಹೆಚ್ಚು ಸ್ಥಾನಗಳು ಗೆಲ್ಲಬೇಕಾಗಿದೆ ಕೋಲಾರ ಜಿಲ್ಲೆಯಲ್ಲಿ ನಮ್ಮ JDS ಪಕ್ಷ. ಆದ್ದರಿಂದ ಒಬ್ಬ ಮಾಜಿ CMನ ಹಿಂದೆ ತಿರುಗಿ ಮಾಡಿದಂಥ ತಾಲೂಕು ಕೋಲಾರ. ಅದರಲ್ಲಿ ಎಷ್ಟೋ ಆಸೆ ಇಟ್ಕೊಂಡಿದ್ರು. ಕೋಲಾರ ತಾಲೂಕಲ್ಲಿ ಕೋಲಾರ JDS ಬಲಿಷ್ಠವಾಗಿದೆ ಅಂತೇಳಿ, ಕೋಲಾರ ಜಿಲ್ಲೆಯಲ್ಲಿ ಬಲಿಷ್ಠವಾಗಿದೆ, ನಾವು 6ಕ್ಕೆ 4 ಆದರೂ ಗೆಲ್ತೀರಿ ಅನ್ನೋ ಒಂದು ಬಲಿಷ್ಠವಾಗಿತ್ತು. ಆದ್ರಿಂದ ಎಲ್ಲೋ ಒಂದು ಕಾರಣಾಂತರಗಳಿಂದ ನಾವು ಕಾರ್ಯಕರ್ತರನ್ನ ಕಡೆಗಣಿಸೋದ್ರಲ್ಲಿ, ಕಾರ್ಯಕರ್ತರನ್ನ ಬೆಂಬಲ ನೀಡದೇ ಇರೋ ಸಮಯದಲ್ಲಿ ಅತಂತ್ರ ಈಗ ನಾವು ಬಂಗಾರಪೇಟೆಯಲ್ಲಿ ಒಂದು 2,000 ಓಟಲ್ಲಿ ಸೋತಿದ್ದೀರಿ. ಅದೇ ರೀತಿ ಈಗ ಮಾಲೂರಲ್ಲಿ 37,000 ಓಟ್ ಇತ್ತು. ಯಾವುದೇ ರೀತಿ ದುಡ್ಡು ಆಮಿನೇಷನ್ಗೆ ಒಳಗಾಗದೆ ಕಾರ್ಯಕರ್ತರು ಓಟೆ 37,000 ಚಿಲ್ಲರೆ ಓಟ್ ಇತ್ತು. ಆಗ್ಲೂ ಒಂದು ಸಾರಿ ಶಾಸಕರಾಗ ಮಾಡಿದ್ರು. ಮುಂದಿನ ಸಾರಿ JDS ಮಂಜುನಾಥ್ ಗೌಡ್ರನ್ನ JDS ಇಂದ ಮಾಡಿದ್ರು. ಅದೇ ರೀತಿಯಾಗಿ ಎಲ್ಲ ನಮ್ಮ ಜಿಲ್ಲೆಗಳಲ್ಲಿ ಈಗ ಶ್ರೀನಿವಾಸಪುರ ಗೆದ್ದಿದ್ದೀರಿ. ಶ್ರೀನಿವಾಸಪುರ ಮತ್ತೆ ಈಗ ನಮ್ಮ ಮಾಲೂರು, ಕೋಲಾರ, ಮುಳಬಾಗಿಲು ಗೆದ್ದಿದ್ದೀರಿ. ಮತ್ತೆ ಈಗ ನಮ್ಮ ಕಾನ್ಸ್ಟಿಟ್ಯೂಷನ್ ಇರೋದು ಕೋಲಾರ, ಮಾಲೂರು ಸ್ವಲ್ಪ ಹಿಂದುಳಿದ ಇದೆ. ಅದರಲ್ಲಿ ನಮ್ಮ ಕುಮಾರಸ್ವಾಮಿ ಅವರ ಗಮನಕ್ಕೆ ತರೋದೇನಂದ್ರೆ, ವರಿಷ್ಠರ ಗಮನಕ್ಕೆ ತರೋದೇನಂದ್ರೆ, ಕಾರ್ಯಕರ್ತರನ್ನ ಗುರುಸಿ ಎಲ್ಲಿ ತಳಮಟ್ಟದಿಂದ ಈಗಿನಿಂದ ಶುರು ಮಾಡಬೇಕು. ಮುಂಬರುವ ಚುನಾವಣೆಯಲ್ಲಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿಗಳಲ್ಲಿ ಆಕಾಂಕ್ಷಿಗಳನ್ನ ಬಲಿಷ್ಠಗೊಳಿಸಬೇಕಾಗಿರೋದು ಕಾರ್ಯಕರ್ತರಿಂದ. ಈ ನೀವು ಬಲಿಷ್ಠವಾಗಿ ಯಾರೋ ಕ್ಯಾಂಡಿಡೇಟ್ ಬರ್ತಾನೆ ಅಂತೇಳಿ ಕ್ಯಾಂಡಿಡೇಟ್ ತಂದಾಕ್ಬಿಟ್ರೆ ಇಲ್ಲಿ ಕೆಲಸ ಆಗಲ್ಲ. ಕಾರ್ಯಕರ್ತರನ್ನ ಗುರುತಿಸಿ ಕಾರ್ಯಕರ್ತರಿಗೆ ರೂಪುರೇಷೆಗಳು ಕೊಟ್ಟರೆ ಮಾತ್ರನೇ ಅಲ್ಲಿ ಕಾರ್ಯಕರ್ತರು ಕೆಲಸ ಮಾಡೋಕ್ಕಾಗೋದು. ಅದರಿಂದ ನಾವು ಮುಂಬರೋ ಚುನಾವಣೆಯಲ್ಲಿ ಬಲಿಷ್ಠವಾಗಿ ಗೆಲ್ಬೇಕಾಗಿರೋದು KGF ಇದಾಗಿದೆ. ಅಲ್ಲಿ ನಮ್ಮ JDS ಶಾಸಕರನ್ನು ಕೊಟ್ಟಿದ್ರು. ಆಲ್ರೆಡಿ ನಮ್ಮ ಭಕ್ತವತ್ಸಲಂ ಅವರಿದ್ದಾಗ ಬಲಿಷ್ಠವಾಗಿತ್ತು KGF. ಈಗ ನಮ್ಮ 3 ಕ್ಷೇತ್ರ ಬಲಿಪಡಿಸ್ಕೊಬೇಕಾಗಿರೋದಂತ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಇಡೀ ಜಿಲ್ಲೆಯಲ್ಲಿ ಆಗಿರುವಂಥ ಈಗ ಲೋಕಸಭೆ ಚುನಾವಣೆಯಲ್ಲಿ ನೀವು ನೋಡಿದ್ದೀರಿ, 2,000 ಮತಗಳಿಂದ ಸೋತಂತವರು ಇವತ್ತು MP ಆಗಿದ್ದಾರೆ. ಅದಕ್ಕೆ ಅನುಕಂಪ ಪ್ಲಸ್ JDS ವರ್ಚಸ್ ಇದೆ. ಇಲ್ಲಿ ಈ ಜಿಲ್ಲೆಯಲ್ಲಿ JDS ವರ್ಚಸ್ ಇದೆ ಅಂತ, ಅದಕ್ಕೆ ಎಲ್ಲ ರೀತಿನಲ್ಲೂ ನೀವು ಬೆಂಬಲ ತುಂಬಬೇಕಾಗಿ ನಮ್ಮಲ್ಲಿ ಮನವಿ ಮಾಡ್ಕೊತಾ ಇದೆ ಸರ್.